ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮ್ಮ ಅಧ್ಯಕ್ಷರಾಗ್ಬೋದು, ಬೇರೆಯವರು ಆಗ್ಬೋದು, ಪ್ರಗತಿಪರವರೆಲ್ಲ ನಿಮಗೆ ಆಲ್ರೆಡಿ ತಿಳಿಸಿದ ಇದ್ರ ಬಗ್ಗೆ. ನಾನು ಜಸ್ಟ್ ಕೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಈ ಸಿ ಟಿ ರವಿ ಅವರು ಮುಲ್ಲಾಗಳಿಗೆ ಟೀಕೆ ಮಾಡ್ತಾರೆ, BJP ಆಗ್ಬೋದು ಪಾಲಿಟಿಕ್ಸ್ ಮಾಡಲಿಕ್ಕೆ ಮುಸಲ್ಮಾನರ ಮೇಲೆ ಗಂಡಿಗೆ ಪಾಲಿಟಿಕ್ಸ್ ಮಾಡ್ತಾರೆ. ಈಗ ನಾವು ಹೇಳ್ತಕ್ಕಂಥದ್ದು ಏನಿದೆ ಅಂದರೆ, ಇವಾಗ ಬಿಳಿ ಕೂತು ಪಾಲಿಟಿಕ್ಸ್ ಇಲ್ಲ. ಇವಾಗ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ. ನಾನು ಜೆನ್ಸಿ ಅಲ್ಲ, ನಾನೊಂದು ಮಿಲೇನಿಯನ್, ಕರೆಕ್ಟಾ? ನನಗೂ ಮಕ್ಕಳಿದ್ದಾರೆ, ನನ್ನ ಮಕ್ಕಳನ್ನ ಒಂದು ಜೆನ್ಸಿಗಳಾಗ್ತಾ ಇದ್ದಾರೆ. ಈಗ ಅಲ್ಲಿ ಜಂತರ್ ಮಂತರಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲ ಜೆನ್ಸಿಗಳು, ಮಿಲೇನಿಯಮ್ಸ್ಗಳು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾಕೆ? ನಾವು ಮುಲ್ಲಾಗಳು ಹೋಗಿ ಹೆಲ್ಪ್ ಮಾಡ್ತಾ ಇದೀವಲ್ಲ ಜಂತರ್ ಮಂತರಲ್ಲಿ. ಇವ್ರು ಹೋಗ್ಬೇಕು BJP ಅವರಿಗೆ ಮಕ್ಕಳಿಲ್ವಾ? ಅಲ್ವಾ? ಈಗ ನಾವು ಮುಲ್ಲಾಗಳಿಂದ ಮಾತ್ರ ನಡೀತಕ್ಕಂಥ ದೇಶ ಇದೆಯಾ? ಇಲ್ಲ, BJP ಅವರು ನಡೆಸ್ತಾ ಇದಾರಲ್ವಾ? ಈಗ ಇದಾರಲ್ಲ ಅವರು ಸರ್ಕಾರದಲ್ಲಿ, ಅಲ್ವಾ? ಈಗ ನಮ್ಮ ಒಂದು ಟಾಪ್ 56 ಕಂಪನಿಗಳಿದೆ ಇಂಡಿಯಾದಲ್ಲಿ. ಅದು ಯಾರು ಇರೋದು? ಮುಲ್ಲಾಗಳೇ ಇರೋದು. ಅಜೀಂ ಪ್ರೇಮ್ಜಿ ಯಾರು? ಮುಲ್ಲಾನೇ ಅಲ್ವಾ? ಆಜಾದ್, ನಮ್ಮ ಅಬ್ದುಲ್ ಕಲಾಂ ಆಜಾದ್ ಪ್ರೈಮ್ ಮಿನಿಸ್ಟರ್ ಆಗಿರೋ ಅವ್ರು ಯಾರು? ಅವರು ಮುಲ್ಲಾನೇ ಅಲ್ವಾ? ನಾವು ಒಂದು ನಮ್ಮ ಭಾರತಕ್ಕೆ ಸುಮಾರು ನಾವು ಕೊಡುಗೆಗಳನ್ನು ಕೊಟ್ಟಿದ್ದೇವೆ. ಈಗ ನಮ್ಮ ಸಿ ಟಿ ರವಿ ಅವರು ಎದೆ ಬಗ್ಸಿ ಕೇಳಬೇಕು, ಅವರ ಎದೆಯಲ್ಲಿ ಎಷ್ಟು ಅಕ್ಷರಗಳು ಇದಾವಂತ. ನಾನೊಬ್ಬ ಡಬಲ್ ಗ್ರಾಜುಯೇಟ್, BBA ಮಾಡಿದ್ದೇನೆ, BCom ಮಾಡಿದ್ದೇನೆ, ಅರ್ಥ ಆಗ್ತದೆ. ನಾನು ಇಂಗ್ಲೀಷಲ್ಲಿ ನಾನು ವೆಲ್ ವರ್ಸ್ಡಾಗಿ ಮಾತಾಡ್ತೇನೆ, ನಾನು ಅರ್ಥ ಆಗ್ತದೆ. ಈಗ ಪ್ರತಿಯೊಬ್ಬರಿಗೂ ಈಗ ಸಿ ಟಿ ರವಿಗೆ ಒಂದು ಸೆಂಟೆನ್ಸ್ ಕೊಡೋಣ, ಮಾತಾಡಿ ತೋರಿಸ್ಲಿ ಅವರು, ಅಲ್ವಾ? ಆ ನಂತರ ಮುಲ್ಲಗಳ ಬಗ್ಗೆ ಮಾತಾಡಿ ಅವರ ಎದೆ ಒಳಗಡೆ ಏನಿದೆ ಅದನ್ನ ಅವರು ನೋಡ್ಕೋಬೇಕಾಗತ್ತೆ. ಪಾಲಿಟಿಕ್ಸ್ ನಮ್ಮ ಮುಸಲ್ಮಾನರಿಗೆ ಆಗ್ಬೋದು, ದಲಿತರಿಗೆ ಆಗ್ಬೋದು, ಅದನ್ನ ಅವರು ಕಡೆಗಣಿಸ್ಕೊಂಡು ಪಾಲಿಟಿಕ್ಸ್ ಮಾಡೋದಲ್ಲ. ಈಗ ಏನ್ ಸಿಚುವೇಶನ್ ನಡೀತಾ ಇದೆ, ಮುಂದೆ ಫ್ಯೂಚರ್ ಬರ್ತಾ ಇದೆ, ಎಲ್ಲದನ್ನು ಒಂದು ಟೆಕ್ನಾಲಜಿ ಬೇಸ್ ಮೇಲೆ ಬರ್ತಾ ಇದೆ. ಈಗ ಸಿ ಟಿ ರವಿ ಆಗ್ಬೋದು, BJP ಅವರು ಆಗ್ಬೋದು, ಪ್ರತಿಯೊಬ್ಬರು ಒಂದು ಅರ್ಥ ಮಾಡ್ಕೋಬೇಕಾಗ್ತಾ ಇರೋದು ಏನಂದ್ರೆ, ಬಿಳಿ ಕೂದಲು ಪಾಲಿಟಿಕ್ಸ್ ಹೋಯ್ತು, ಅಲ್ಲಿ ಇರ್ತಕ್ಕಂಥ ಸಂಘ ಪರಿವಾರ ಸಂಘಟನೆ, ಅಲ್ಲಿ ಹಿಂದುತ್ವ ಅದು ಇದು ಅನ್ಕೊಂಡು ಇರ್ತಕ್ಕಂಥ ಪಾಲಿಟಿಕ್ಸ್ ಹೋಯ್ತು. ಮುಂದೆ ಯಾವುದೇ ತರ ಒಂದು ಭಾಷಣ, ಒಂದು ಬಾಯಿ ಬಿಡೋಕ್ಕಿಂತ ಮುಂಚೆ ಒಂದು ಕರೆಕ್ಟ್ ಬಾಯಿನ ಏನ್ ಹೇಳ್ತಾ ಇದಾರೆ ಅಂದ್ರೆ ಯೋಚನೆ ಮಾಡಿ ಬಾಯಿ ಬಿಡಕ್ಕೆ ಹೇಳಿ. ಇದೇ ತರ ಇದೇ ಬಾಯಿ ಬಿಡ್ತಾ ಇದ್ರೆ ನಾವು ಪ್ರತಿಯೊಬ್ಬರು ಮುಸಲ್ಮಾನರು ಏಕವಾಗಿ ಚಿಕ್ಕಮಂಗ್ಳೂರೊಳಗೆ ಎಂಟ್ರಿ ಮಾಡ್ಲಿಕ್ಕೆ ಅವರಿಗೆ ತಡಿತೀವಿ ನಾವು. ಚಿಕ್ಕಮಂಗ್ಳೂರೊಳಗೆ ನುಗ್ಲಿಕ್ಕೆ ಬಿಡೋದಿಲ್ಲ ಸಿ ಟಿ ರವಿಗೆ. ಈ ತರ ಒಂದು ಸನ್ನಿವೇಶಗಳನ್ನ ಅವ್ರು ತರಬೇಕಾಗಂತ ನಾವು ವಾರ್ನಿಂಗ್ ಕೊಡ್ತಾ ಇದ್ದೇನೆ ನಾನು ಇದ್ರ ಮೂಲಕ. ಇವ್ರಿಗೆ ಹೇಳ್ತಾ ಇರೋದು ಅಂದ್ರೆ, ಮುಲ್ಲಾಗಳು ಯಾರು ಅನ್ಎಜುಕೇಟೆಡ್ ಅಲ್ಲ. ಪ್ರತಿಯೊಂದು ಈಚ್ ಅಂಡ್ ಎವ್ರಿ ಒನ್ ಇಸ್ ಅನ್ ಎಜುಕೇಟೆಡ್ ಪೀಪಲ್. The people who are sitting over here, and each and everyone is responsible people over here. Let C T Ravi come and do a debate with me. I am ready to debate with C T Ravi. Do he has any words in his heart? Tell me. ಅಲ್ವಾ? ನಾನು ಇದೊಂದು 2 ಮಾತು ಹೇಳಿ ನಾನು ಮುಗಿಸ್ತಾ ಇದ್ದೇನೆ.